ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ಮೊದಲನೇ ಪ್ರಯಾಣ. ಎಲ್ಲಿಗಂತ ಹೇಳಿದ್ರೆ ಶ್ರೀ ರಾಘವೇಂದ್ರ ಮಠ ಮಂತ್ರಾಲಯ. ಕಾರಣ ಇಷ್ಟೇ, ಈ ನನ್ನ ಬಾಳಿನ ಪಯಣದಲ್ಲಿ ನಡೆಯುತ್ತಿರುವ ಏರುಪೇರಿನ ಅಡ್ಡ ಆತಂಕಗಳು, ಕಷ್ಟ ಕಾರ್ಪಣ್ಯಗಳು, ನೆಮ್ಮದಿ ಇಲ್ಲದ ದಿನಗಳು. ಸುಮಾರು 2 ವರ್ಷಗಳ ಹಿಂದೆ ಆರೋಗ್ಯ ಸಮಸ್ಯೆ ಕಾಡ್ತಿರುವಾಗ ಬೇಡ್ಕೊಂತ ಇರ್ತಿದ್ದ ದೇವ್ರು ಇರ್ತಾ ಇರ್ಲಿಲ್ಲ. ಈ ನೋವಿನ ಮಧ್ಯೆಲೂ ಸ್ವಲ್ಪ ನೆಮ್ಮದಿ ಇತ್ತು ಅಂತ ಹೇಳಿದ್ರೆ ಅದು ಯಾವ್ದೋ ಜನ್ಮದಿಂದ ಮಾಡಿದ ಪುಣ್ಯ ಇರ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಬರ್ತಾ ಬರ್ತಾ ತುಂಬಾನೇ ಕಡಿಮೆ ಆಗ್ತಾ ಇತ್ತು. ಏನ್ ಮಾಡ್ಬೇಕಂತ ಗೊತ್ತಾಗ್ದಿರೋ ಸಮಯದಲ್ಲಿ ನೆನಪಾಗಿದೆ ದೇವರುಗಳು, ದೇವಸ್ಥಾನಗಳು. ಮನುಷ್ಯ ಅನ್ನೋನು ಸೋತು ಸುಣ್ಣವಾದಾಗ ತನ್ನಂತಾಳು ಉಳಿಸ್ಕೊಳ್ಳೋಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಒಂದು ಹಠ ಹೊಟ್ಕೊಳ್ಳುತ್ತೆ. ಹೀಗೆ ಒಂದು ವಿಡಿಯೋಗಳು ನೋಡ್ತಾ ಇರುವಾಗ ಒಂದು ಪರ್ಟಿಕ್ಯುಲರ್ ವಿಡಿಯೋ, ಅದು ಯಾವುದು ಅಲ್ಲ, ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮಹಿಮೆ. ಹಾಗಿದ್ದಾಗ್ಲಿ ನಂದು ಒಂದು ಸಣ್ಣ ಕೊನೆ ಪ್ರಯತ್ನ ಇರ್ಲಿ ಅನ್ಕೊಂಡು ಮನೆ ಹತ್ರ ಇದ್ದಿದ್ದು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಮನ್ಸಲ್ಲಿದ್ದಿದ್ದು ದುಃಖ, ದುಗುಡ, ಕೋಪ, ಕಷ್ಟ ಕಾರ್ಪಣ್ಯಗಳನ್ನು ಒಪ್ಪಿಸಿ ಬರೋ ದಿನಗಳು ನನ್ನ ಹೀಗೆ ಕಾಡ್ಬೇಡ ಸ್ವಾಮಿ, ನಾವಪ್ಪ ಕಾಪಾಡು ಅನ್ಕೊಂಡು, ಯಾವುದೂ ದಾರಿ ಇಲ್ಲ, ನನಗೆ ಶಕ್ತಿನೂ ಇಲ್ಲ, ದಯವಿಟ್ಟು ಮುಂದೆ ಕಾಪಾಡು ಅನ್ಕೊಂಡು ಬೇಡ್ಕೊಂಡು ಮನೆ ಕಡೆ ಹೊರಟಿದ್ದೆ. ಹೀಗೆ ಅಚಾನಕ್ಕಾಗಿ ಒಂದು ಸಣ್ಣ ದುಡ್ಡು ನನ್ನ ಕೈ ಸೇರಿತು. ಆಗ್ಲಿ ಅಂತೇಳ್ಬಿಟ್ಟು ನಾನು ಮಾಡಿದ ಮೊದಲೇ ಕೆಲಸನೇ ರಾಯರ ಮಠದ ಕಡೆಗೆ ಪಯಣ ಶುರುವಾಯಿತು. ಒಂದು ವಾರದ ಹಿಂದೆನೆ ಆನ್ಲೈನಲ್ಲಿ ಕೊಯಮತ್ತೂರು ಎಕ್ಸ್ಪ್ರೆಸ್ ಬುಕ್ ಮಾಡಿ ಬುಧವಾರ ಸಾಯಂಕಾಲ 4 ಗಂಟೆಗೆ ಮೆಜೆಸ್ಟಿಕ್ ಇಂದ ಹೊರಡೋ ಈ ಟ್ರೈನ್ಗೆ ಆನ್ ಟೈಮ್ಗೆ ರೀಚ್ ಆಗಿದ್ದೆ. ಬೆಳಿಗ್ಗೆ ಲೈಟ್ ಆಗಿ ತಿಂಡಿ ಮಾಡಿದ್ ನಾನು ಒಂದು ಟೀ ಸಹ ಕೊಡ್ತಿರ್ಲಿಲ್ಲ. ಸೊ ಅಲ್ಲೇ ಒಂದು ಟೀ ಇಸ್ಕೊಂಡು ಕುಡ್ಕೊಂಡು ಕುತ್ಕೊಂಡಿದ್ದೆ. ನೋಡ್ತಾ ಟ್ರೈನ್ ಕೂಡ ಬೇಗ ಬರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಅದು ತುಂಬಾ ಆಲ್ಮೋಸ್ಟ್ ಒಂದು 10-15 ನಿಮಿಷ ಲೇಟ್ ಆಗೇ ಬಂತು. ಸೊ ನಾನು ನಮ್ಮಮ್ಮ ಬೇಗ ಟ್ರೈನ್ ಎತ್ಕೊಂಡು ಮಂತ್ರಾಲಯದ ಕಡೆಗೆ ನಮ್ಮ ಪಯಣ ಶುರು ಮಾಡೇ ಬಿಟ್ವಿ. ನಾನು ಹೋಗಿ ಬುಕ್ ಮಾಡಿ ಸೀಟ್ಗಳನ್ನ ಹುಡುಕಿ ನಮ್ಮಮ್ಮನ್ನ ಕುಂಡ್ರಿಸಿ ನಾನು ಕುತ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡ್ತು. ರಾಮಾಯಣ ಮಹಾಭಾರತ ಎಲ್ಲ ಒಟ್ಟಿಗೆ ಕಾಣಿಸ್ತು. ಕಾರಣ ಇಷ್ಟೇ, ನಾನು ನಡೀತಾ ಇರೋದು ಅಷ್ಟಕ್ಕಷ್ಟೇ. ಕಾರಣ ಆಪರೇಷನ್ ಆಗಿದೆ, ಜೊತೆಗೆ ಬೆನ್ನು ಕೂಡ ಸಹ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾನು ಹೋಗ್ತಾ ಇರೋದು ಯಾವುದು ರೂಟ್ ಅಲ್ಲ, ಇದೇ ಬಾನಸವಾಡಿ ರೈಲ್ವೆ ಸ್ಟೇಷನ್ ಮೇಲೇನೆ ಹೋಗ್ತಾ ಇರೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಯಾವುದು ಅಲ್ಲ, ಟಾಟಾ ಸ್ಟೀಲ್. ಇದೇ ನಮ್ಮ ಬಾನಸವಾಡಿ ಮೇನ್ ರೋಡ್ ಅಲ್ಲಿ ಇರೋದು, ಕಲ್ಯಾಣ ನಗರ್ಗೆ ಅಟ್ಯಾಚ್ ಆಗಿದೆ. ಇದೇ ಮೊದಲ ಬಾರಿಗೆ ನಾನು ನಮ್ಮ ಏರಿಯಾ ರೈಲ್ವೆ ಸ್ಟೇಷನ್ ಮೇಲೆ ಹೋಗ್ತಾ ಇರೋದು. ನಾನು ಬೇರೆ ಏರಿಯಾ ರೈಲ್ವೆ ಸ್ಟೇಷನ್ಗಳಲ್ಲೂ ಸುಮಾರು ಸತಿ ಹೋಗಿದ್ದೀನಿ, ಅದು KR ಇಂದ. ಬಟ್ ಬಾನಸವಾಡಿ ರೈಲ್ವೆ ಸ್ಟೇಷನ್ ಇಂದ ಹೋಗ್ತಾ ಇರೋದು ಆ ರೂಟ್ ಅಲ್ಲಿ ಇದೇ ಮೊದಲನೇ ಸಾರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜ್, ಇದೆ ನಮ್ಮ ಮನೆ ಹೋಗೋ ಮೇನ್ ರೋಡ್. ಈ ನನ್ನ ಕಿರು ಪ್ರವಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ನಾನು ಕವರೇಜ್ ಮಾಡ್ಬೇಕು ಅನ್ಕೊಂಡಿದ್ದೆ ವಿಡಿಯೋನ. ಆದ್ರೆ ನನಗೆ ಹೋಗೋ ರೂಟಲ್ಲೇ ನಾನು ಬೆಳೆದಿದ್ದಂಥ ಊರು ನಾ ಕ್ಯಾಪ್ಚರ್ ಮಾಡ್ಬೇಕು ಅನ್ಕೊಂಡಿದ್ದೆ. ಅದು ಯಾವುದೂ ಅಲ್ಲ, ದೊಡ್ಡಬಳ್ಳಾಪುರ, ಹಿಂದೂಪುರ, ಗೌರಿಬಿದನೂರು, ಹೀಗೆ ಸಾಗ್ತಾ ಹೋಗ್ತಾ ಇರುತ್ತೆ. ನಾನು ಹುಟ್ಟಿ ಹಾಡಿ ಬೆಳೆದಂಥ ಊರುಗಳು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಯಾವುದೂ ಅಲ್ಲ, ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್. ಕಿಟಕಿ ಪಕ್ಕ ಕೂತ್ಕೊಂಡು ನಮ್ಮ ಊರಿನ ಸೊಬಗು ಸೌಂದರ್ಯ ನಾನು ನೋಡೋದೇ ಒಂದು ಚಂದ, ಅದ್ಭುತ ಮತ್ತು ಅಮೋಘ. ಅಲ್ಲೇ ದೂರದಲ್ಲಿ ಒಂದು ಚಿಕ್ಕದಾಗಿ ಸೊಗಸಾಗಿ ಗುಡ್ಡ ತರ ಕಾಣಿಸ್ತಾ ಇದೆಯಲ್ಲ, ಅದ್ಯಾವ್ದು ಅನ್ಕೊಂಡಿದೀರಾ? ಅದೇ ನಮ್ಮ ನಂದಿ ಹಿಲ್ಸ್, ನಂದಿ ಬೆಟ್ಟ. ದೊಡ್ಡಪ್ಪನಹಳ್ಳಿ ಹತ್ರನೇ ಇರೋ ಅದು ಊರು. ಮೆಳೆಕೋಟೆಯಿಂದ ಈಸಿಯಾಗಿ ಹೋಗ್ಬೋದು. ಇಲ್ಲೊಂದು ಚಿಕ್ಕ ವ್ಯೂ ಹಾಕ್ತೀನಿ, ನೋಡ್ಕೊಂಬನ್ನಿ, ಹಂಗ್ ಎಂಜಾಯ್ ಕೂಡ ಮಾಡಿ. Let's have a bit of fun till I downfall. My love, if you feel like I do right now, don't say you're on the run to the other side, my love. But you never do. Sugar, there's a reason why we lose. You say
ಸತತ 7 ಗಂಟೆ ಪ್ರಯಾಣದ ನಂತರ ಮಂತ್ರಾಲಯ ಸ್ಟೇಷನ್ಗೆ ಹೆಂಗೋ ಬಂದಿದ್ದಾಯ್ತು. ನೋಡಿದ್ರೆ ಅರ್ಧ ಗಂಟೆ ನಿದ್ದೆ ಈ ಪ್ರಯಾಣದಲ್ಲಿ. ಬಂದಿದ ತಕ್ಷಣ ನನ್ಗೊಂದು ಸರ್ಪ್ರೈಸ್ ಕೂಡ ಕಾದಿತ್ತು. ಏನ್ ಅನ್ಕೊಂಡಿದ್ದೀರಾ? ಸೂರ್ಯ ಇದ್ನಪ್ಪ ನೈಟ್ ಇಲ್ಲಿ. ಏನಪ್ಪ ಏನು ಹುಚ್ಚಿನ ತರ ಮಾತಾಡ್ತಾ ಇದೀರ ಅನ್ಕೊಂಡಿದೀರಾ? ಸತ್ಯವಾಗ್ಲು ಕಣ್ರಿ, ಇಲ್ಲಿ ನೈಟ್ ಆದ್ರೂ ಸೆಲ್ಸಿಯಸ್ 28 ರಿಂದ 32 ಕಾಮನ್ ಆಗಿ ಇದ್ದೇ ಇರುತ್ತೆ. ಈ ಗ್ಯಾಪ್ ಅಲ್ಲಿ 4 ಲೀಟರ್ ನೀರು ಕುಡ್ದಿದ್ದಾಯ್ತು ರೈಲ್ವೆ ಸ್ಟೇಷನ್ ಅಲ್ಲೇ. ಈ ಶಾಕ್ ಇಂದ ನನ್ಗೆ ಹೊರಗಡೆ ಬರೋದಕ್ಕೆ ಮಿನಿಮಮ್ ಅರ್ಧ ಗಂಟೆ ಆದ್ರೂ ಬೇಕಾಯ್ತು. ಅದಕ್ಕೆ ನಾನೇನ್ ಮಾಡಿದ್ದು, ರೈಲ್ವೆ ಲಾಂಚ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನೆಕ್ಸ್ಟ್ ಶೇರ್ ಆಟೋ ಹಿಡ್ಕೊಂಡು ಮಂತ್ರಾಲಯದ ರೋಡ್ ಕಡೆ ನನ್ನ ಪಯಣ ಸಾಗಿತು. ಅಲ್ಲಿ ಹೋಗಿ ನೋಡಿದ್ರೆ ಆಸಾಮಿ ಅರ್ಧ ಕಿಲೋಮೀಟರ್ ಇಂದಾನೇ ನಿಲ್ಸ್ಬಿಟ್ಟವನೆ. ಸರಿ ಏನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಟೋ ಚಾರ್ಜ್ ಕೊಟ್ಬಿಟ್ಟು ನಾನು ನಮ್ಮಮ್ಮ ಬಟ್ಟೆಗಳನ್ನ ಬರೆಗಳನ್ನ ತಗೊಂಡು ಲಗೇಜ್ಗಳನ್ನ ಎತ್ಕೊಂಡು ದೇವಸ್ಥಾನದ ಮುಂಭಾಗಕ್ಕೆ ಹೋಗಿ, ಸ್ವಾಮಿ ನಾವು ಬಂದಿದೀವಪ್ಪ, ನಮ್ಮನ್ನ ಕೈ ಹಿಡಿದು ಕಾಪಾಡು ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ದೀರ್ಘ ದಂಡ ನಮಸ್ಕಾರ ಹೊಡೆದು ಅಲ್ಲೇ ಒಂದು ಜ್ಯೂಸ್ ಕೂಡ ಕುಡ್ಕೊಂಡು ಸರಿ ಸ್ಟೇ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹೋಗಿ ಹುಡುಕಿದ್ರೆ ಒಂದೇ ಒಂದು ರೂಮ್ ಕೂಡ ಖಾಲಿ ಇರ್ಲಿಲ್ಲ. ಸರಿ ಏನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಬಂದಿದ್ದೀನಿ ಫಸ್ಟ್ ದೇವಸ್ಥಾನ ನೋಡ್ಬೇಕಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಇಬ್ರು ಜೊತೆಗೆ ಹೋಗಿ ಫಸ್ಟ್ ನೋಡಿದ್ದೆ ದೇವಸ್ಥಾನದ ಮುಂಭಾಗ. ಅಲ್ಲಿ ನೋಡಿದ್ರೆ ಜನಸಾಗರ. ನಾನ್ ನೋಡಿದ್ರೆ ಬುಧವಾರನೇ ಬಂದ್ಬಿಟ್ಟಿದೀನಿ. ಏಕದಮ್ ಗುರುವಾರದ ದರ್ಶನ. ಗುರುವಾರ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಇದು ರಾಯರ ದಿನ. ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೋಗಿ, ಸ್ವಾಮಿ ನಮ್ಮಪ್ಪ ನಿನ್ನ ಆಜ್ಞೆ ಅಂತಾನೆ ಬಂದಿದ್ದೀನಿ, ಮುಂದಿನ ದರ್ಶನ ಬೇಗ ಆಗ್ಲಿ, ಅಟ್ಲೀಸ್ಟ್ ಒಂದು 3 ದಿನನೂ ನನ್ನ ಕಣ್ತುಂಬ ನೋಡ್ಕೊಳ್ಳೋ ಹಾಗೆ ನೀನು ದರ್ಶನ ಕೊಡ್ಲೇಬೇಕು ಅನ್ಕೊಂಡು ಮುಂದೆ ನಡೆದಿದ್ದಾಯ್ತು. ಮಂತ್ರಾಲಯದಲ್ಲಿ ರೂಮ್ ರೇಟ್ ಎಷ್ಟಿದೆ ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಇಲ್ಲಿ ನೋಡಿ. ಎಷ್ಟು ತಗೊಳ್ತೀರಾ ರೂಮ್ಗೆ? ನಾನು ನಮ್ಮಮ್ಮ ಇಬ್ಬರೇ ಇದ್ದೀರಾ? 2,000 ರೂಮ್ ಮಾಡ್ತೀರಾ? ರೂಮ್ ಈ ಚಾಪೆ ತಗೊಂತ ಬೇಕಾಗಿತ್ತು ತುಂಬಾ ಅರ್ಜೆಂಟ್ ಆಗಿ. ಅಣ್ಣ ಫೋನ್ ನಂಬರ್. ದೇವಸ್ಥಾನದ ವರಾಂಡದಲ್ಲಿ ಮಲ್ಕೊಳ್ಳೋ ಅವಕಾಶ ಇರೋದ್ರಿಂದ ಬರೋ ಭಕ್ತಾದಿಗಳಿಗೆ ಇಲ್ಲಿ ಚಾಪೆನ ರೆಂಟ್ ಆಗಿ ನೀಡ್ತಾರೆ. ಸೊ ನನಗೂ ಬೇರೆ ಆಪ್ಷನ್ ಇಲ್ದಿರ 50 ರೂಪಾಯಿ ಕೊಟ್ಟು ಒಂದ್ ದಿನದ ಮಟ್ಟಿಗೆ ಚಾಪೆನ ರೆಂಟ್ ಆಗಿ ತಗೊಂಡು ಬಳಸ್ಕೊಂಡಿದ್ದಾಯ್ತು. ಸರಿ ಸರಿ ಅಣ್ಣ ಆಯ್ತು. ಸುಸ್ತಾಗಿರೋ ನನಗೆ ಎಲ್ಲಿ ಮಲ್ಕೊಂಡ್ರೆ ಏನು, 2,500 ರೂಪಾಯಿ ಕೊಟ್ಬಿಟ್ಟು ಒಂದು ರೂಮ್ ಬುಕ್ ಮಾಡೋ ಅಷ್ಟು ಕೆಪಾಸಿಟಿ ನನ್ನ ಹತ್ರ ಇರ್ಲಿಲ್ಲ. ಯಾಕಂದ್ರೆ ಹತ್ರ ಇದ್ದಿದ್ದು ದುಡ್ಡು ಅಷ್ಟಕ್ಕಷ್ಟೇ. ಸೊ ಏನು ಮಾಡಕ್ ಆಗ್ದಿರ ರೆಂಟ್ನ ಪೇ ಮಾಡಕ್ ಆಗ್ದಿರ 50 ರೂಪಾಯಿ ಕೊಟ್ಟು ಚಾಪೆನ ರೆಂಟ್ಗೆ ತಗೊಂಡು ನಾನು ನಮ್ಮಮ್ಮ ದೇವಸ್ಥಾನ ಹೊರಾಂಡದಲ್ಲೇ ಮಲ್ಕೊಂಡು. ಆದ್ರೆ ಇಲ್ಲೊಂದು ನಂಬಿಕೆ ಇದೆ. ದೇವಸ್ಥಾನದ ಹೊರಗಡೆ ಮಲ್ಕೊಡೋದ್ರಿಂದ ಸಾಕ್ಷಾತ್ ರಾಯರೇ ಬಂದು ನೈಟು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾರೆ. ಕೆಲವು ಜನಕ್ಕೆ ಕನ್ಸಲು ಬಂದ್ ಸಹ ಕಾಣಿಸ್ಕೊಳ್ತಾರೆ ಅನ್ನೋ ಪ್ರತೀತಿ ಇದೆ. ಆದ್ರೆ ನಾವು ಮೊದಲೇ ದಿನನೇ ಹೋಗಿರೋದ್ರಿಂದ ಅದನ್ನೆಲ್ಲ ನಾನು ನಿರೀಕ್ಷೆನೂ ಮಾಡ್ತಾ ಇರ್ಲಿಲ್ಲ. ಕಾರಣ ಇಷ್ಟೇ, ನಾನು ದರ್ಶನನೂ ಮಾಡಿಲ್ಲ, ನಾನು ಫ್ರೆಶ್ ಅಪ್ ಆಗಿರ್ಲಿಲ್ಲ. ಜಸ್ಟ್ ದೇವಸ್ಥಾನದ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮಲ್ಕೊಂಡೆ. ಇಂದು ರಾಯರ ಮಠದಲ್ಲಿ ನನ್ನ ಮೊದಲೇ ದಿನ ಆಗಿರೋದ್ರಿಂದ ನನಗಿಲ್ಲಿ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಅಷ್ಟು ಐಡಿಯಾನೂ ಇರಲಿಲ್ಲ, ಪರಿಚಯನೂ ಇರಲಿಲ್ಲ. ಈ ನನ್ನ ದೇವಸ್ಥಾನದ ಭೇಟಿ ಸಹ ಅನಿರೀಕ್ಷಿತವಾಗಿರೋದ್ರಿಂದ ಯಾವುದು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಎಲ್ಲ ರಾಯರ ಮೇಲೇನೆ ಭಾರ ಹಾಕಿ ಮುಂದೆ ಸರಿದಿದ್ದಾಯ್ತು. ರಾತ್ರಿ ರೆಂಟ್ಗಂತ ತಗೊಂಡು ಚಾಪೆನ ರಿಟರ್ನ್ ಕೊಟ್ಟು ಒಂದು ಕಾಫಿ ಕುಡ್ಕೊಂಡು ದೇವಸ್ಥಾನದ ಮುಂಭಾಗದ ಹೊರಾಂಗಣ ನೋಡ್ಕೊಂಡ್ರೆ ಜನಸಾಗರನೇ ತುಂಬಿತ್ತು. ಸರಿ ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಬಲಭಾಗಕ್ಕೆ ರೂಮ್ಗಳು ಖಾಲಿ ಇರ್ತಾವೆ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಇಬ್ರು ಹೊರಟ್ರಿ. ಈ ಹೊರಡೋ ಅವಸರದಲ್ಲಿ ನಾನು ಒಂದ್ ವಿಷಯನ ಗಮನಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಆಗ್ಲೇ ತಾನೇ ನಾನು ನಿಮ್ಗೆ ಹೇಳ್ದೆ ಇದು ನನ್ನ ಮೊದಲ ಭೇಟಿ ಅಂತ. ಸುಮಾರು ಏನಿಲ್ಲ ಅಂತ ಹೇಳಿದ್ರು ನಿಯರ್ಲಿ 1 ಲಕ್ಷ ಜನ ಈ ದೇವಸ್ಥಾನಕ್ಕೆ ಇವತ್ತಿನ ದಿನ ಬಂದಿದ್ರು. ಕಲ್ಯಾಣ ಮಂಟಪ ಮುಂಭಾಗದಲ್ಲಿರುವ ಹೋಮ್ ಸ್ಟೇನಲ್ಲಿ ಫ್ರೆಶ್ ಅಪ್ ಆಗಿ ನಾವು ಬೇಗ ಹೊರಟಿದೆ ರಾಯರ ದರ್ಶನಕ್ಕೆ. ಮೊದಲು ನಾವು ಮಾಡಬೇಕಾಗಿರೋ ರಾಯರ ದರ್ಶನ ಅಲ್ಲ, ರಾಯರ ದರ್ಶನ ಮಾಡ್ಬೇಕಂತ ಮುಂಚೆ ನಾವು ಒಬ್ರು ಪರ್ಮಿಷನ್ ತಗೋಬೇಕು. ಅದ್ಯಾರು ಅಲ್ಲ, ತಾಯಿ ಮಂಚಾಲಮ್ಮ ದೇವಿ.
ರಾಯರ ಮಠದ ಮುಂಭಾಗದಲ್ಲಿ ಎಡಗಡೆನೆ ಆ ದೇವಸ್ಥಾನ ಇರೋದ್ರಿಂದ ಮೊದಲು ಆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ನಾವು ಬಂದಿದ್ದೀವಿ ತಾಯಿ ಅಂತೇಳಿ ನಮ್ಮನ್ನ ಉದ್ಧರಿಸು ಕಾಪಾಡು ಅಂತ ಬೇಡ್ಕೊಂಡು ಮುಂದೆ ರಾಯರ ದರ್ಶನಕ್ಕೆ ಹೊರಟ್ವಿ. ಆವಾಗ್ಲೇ ನಿಮ್ಗೊಂದು ಹೇಳಿದ್ದೆ, ಇವತ್ತು ಬುಧವಾರ ಅಲ್ಲ ಗುರುವಾರ ಅಂತ. ಗುರುವಾರ ಅಂದ್ರೆ ರಾಯರ ದರ್ಶನ ಅಲ್ವಾ ಮಾಡೋದು ನಾವು ರಾಯರ ಮಠಕ್ಕೆ ಹೋಗಿ. ಸೊ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದು 1 ಲಕ್ಷದಿಂದ 1.5 ಲಕ್ಷ ಅಂತ ನನಗೆ ಗೊತ್ತಾಯ್ತು. ಹಾಗೋ ಹೀಗೋ ಮಾಡಿ ಸುಮಾರು 2.5 ಗಂಟೆ ಕಾಲ ನಡೆದು ರಾಯರ ಮಠದ ಒಳಗಡೆ ಹೋಗಿ ರಾಯರ ದರ್ಶನ ಮುಗಿಸ್ಕೊಂಡು ಹಿಂದೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಕುತ್ಕೊಂಡಿದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಧ್ಯಾನನ ಮಾಡಿ ಮಂತ್ರಗಳ ಪಠನೆ ಮಾಡಿ ಅನ್ಕೊಂಡಿದ್ದೆಲ್ಲ ಬೇಗ ಈಡೇರಿಸು ನಮ್ಮಪ್ಪನೇ ರಾಯರೇ ಅಂತ ಬೇಡ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮನ್ಸಿಗೆ ಇಷ್ಟ ಆಗೋಷ್ಟು ಸಮಯ ಕಳೆದು ಅಲ್ಲೇ ಭಕ್ತಾದಿಗಳನ್ನ ನೋಡ್ಕೊಂಡು ದೇವರನ್ನೇ ನೋಡಿದ ಧನ್ಯತಾ ಭಾವ ಅನಂತ ಅಮೋಘ ಅದ್ಭುತ, ನೋಡಲು 2 ಕಣ್ಣು ಸಾಲದೇ ಇರುವಂತಹ ನೋಟ. ಆ ಚಿನ್ನದಿಂದ ಮಾಡಿರುವ ಗೋಪುರನ ನೋಡ್ತಾ ಇದ್ರೆ ಮನಸ್ಸಿಗೆ ಎಲ್ಲಿಲ್ಲದ ಆನಂದ. ಎಲ್ಲರಾಗೆ ನಾನು ಕೂಡ ಸ್ವಲ್ಪ ಫೋಟೋಗಳು ತಗೊಂಡು ವಿಡಿಯೋ ತಗೊಂಡು ಅಲ್ಲೇ ಸಿಗ್ತಾ ಇದ್ದಿದ್ದ ಅಕ್ಷತೆ ಅಂದ್ರೆ ಮಂತ್ರಾಕ್ಷತೆ ತಗೊಂಡು ತೀರ್ಥ ತಗೊಂಡು ಪರಿಮಳ ಪ್ರಸಾದ ತಗೊಂಡು ನಾವು ಹೊರಗಡೆ ಬಂದು ಸೀದಾ ಹೋಗಿದ್ದೆ ನಾವು ಅನ್ನ ಪ್ರಸಾದಕ್ಕೆ. ಅಲ್ಲಿ ನೋಡಿದ್ರೆ ಕಾಲಿಕ್ಕಾಗದೇ ಇರೋಷ್ಟು ಜನ. ನನಗೆ ಆ ಸನ್ಸ್ಟ್ರೋಕು ಬೆಳಿಗ್ಗೆ ಆಗ್ತಾ ಇಲ್ಲ, ನೈಟೇ ಆಗ್ತಾ ಇದೆ. ಅದು ಯಾವಾಗ ಅನ್ಕೊಂಡಿದೀರಾ? ಬರೀ 8 ಗಂಟೆಗೆ. ಆಗೋ ಈಗೋ ಕಷ್ಟ ಬಿದ್ದು ಮುಂದೆ ಸರಿತಾ ಅನ್ನ ಪ್ರಸಾದ ಶಾಲೆಗೆ ಅಂತೂ ಹೊರಟ್ವಿ. ನೋಡಿದ್ರೆ ಒಂದೆಲ್ಲ ಗುರು, ಸುಮಾರು 23 ಲೈನ್ ಒಂದೇ ಕಡೆ ಇದೆ. ಹೆಂಗಂತ ನಾನು ಕಾಲು ಇಟ್ಕೊಂಡು ಹೋಗ್ಲಿ? ನೋಡಿದ್ರೆ ನಾನು ಮೊದಲೇ ಟುಸ್ ಪಟಾಕಿ ಆಗಿ ಹೋಗಿದ್ದೀನಿ. ಅಲ್ಲೇ ಚೇರ್ ಕೂಡ ಇತ್ತು, ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಎಂಟ್ರೆನ್ಸ್ ಒಳಗಡೆ ಹೋದ್ರಿ. ನೋಡಿದ್ರೆ ಅನ್ನದ ಶಾಲೆ, ಆಹಾ ಆ ಊಟದ ಸುವಾಸನೆ ನನ್ನ ಹೊಟ್ಟೆನೋ ಕೇಳ್ಬೇಡ. ಬೆಳಿಗ್ಗೆ ತಿಂದಿರೋದು, ಮಧ್ಯಾಹ್ನ ಒಂದು ಕಾಫಿ ಕುಡ್ದಿರೋದು, ಆಮೇಲೆ ಸಾಯಂಕಾಲ ಒಂದೇ ಒಂದು ಟೀ ಕುಡ್ದಿರೋದು. ಪಾಪ ನಮ್ಮಮ್ಮನು ಹೇಳುತ್ತಿರೋದು, ಪಾಪ ಅವ್ರ ಕಷ್ಟ ಅವ್ರು ಹೇಳ್ಕೊಂಡಿಲ್ಲ, ನಾನು ನನ್ನ ಕಷ್ಟನ ಹೇಳ್ಕೊಂತ ಇದೀನಿ ಅಷ್ಟೇ. ಹೊಟ್ಟೆ ತುಂಬಾ ಊಟ ಮಾಡಿ ನಾನು ನೆಕ್ಸ್ಟ್ ಹೊರಟಿದ್ದೆ ಎಂಟ್ರೆನ್ಸ್ ಕಡೆಗೆ. ಯಾಕಂದ್ರೆ ಗೊತ್ತಲ್ವಾ, ನಾವು ಸ್ವಲ್ಪ ವಿಡಿಯೋಗಳನ್ನ ಫೋಟೋಗಳನ್ನ ತಗೊಬೇಕಾಗಿತ್ತು. ಅದು ರಾತ್ರಿ ನೋಟ ಬೇರೆ ತುಂಬಾ ಚೆನ್ನಾಗಿತ್ತು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೊರಗಡೆ ಅಂತ. ನೋಡಕ್ಕೆ 2 ಕಣ್ಣು ಸಾಲದೇ ಇರ್ಬೋದು, ಆದ್ರೆ ಮನ್ಸಿಗಂತೂ ತುಂಬಾ ಸಂತೋಷ ಆಯ್ತು ನನಗೆ. ನೆಕ್ಸ್ಟ್ ಹೋಮ್ ಸ್ಟೇ ಕಡೆ ಹೋಗಿ ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡು ಅವ್ರು ಇವ್ರನ್ನ ನೋಡ್ತಾ ಇದ್ರೆ ನನ್ಗೆ ಇದ್ದಿದ್ ನಿದ್ದೆನೂ ಆರೋಗೋಯ್ತು. ರಾತ್ರಿ ಸುಮಾರು 12 ಕಾಲ ಆಗಿತ್ತು ಅಂತ ಕಾಣುತ್ತೆ. ನಾವು ಹೋಗಿ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಲೈಟ್ ಕೂಡ ಹೊರಟೋಗಿತ್ತು. ಅಲ್ಲಿದ್ದಿತ್ತು ಹೋಮ್ ಸ್ಟೇ ಪೀಪಲ್ ಗಳೆಲ್ಲ ಹೊರಗಡೆ ಬಂದು ಮಲ್ಕೊಂಡಿದ್ರು, ಒಬ್ರು ಇರ್ಲಿಲ್ಲ. ಕಾರಣ ಶೆಕೆ, 30-32 ಡಿಗ್ರಿ ಅಂದ್ರೆ ಸುಮ್ನೆನಾ? ಸೊ ನನಗೆ ಬೇರೆ ಅಸಿಡಿಟಿ ಆಗಿತ್ತು. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರಲ್ಲೇ ಸ್ವಲ್ಪ ಹೊತ್ತು ಟಾನಿಕ್ ಹಾಕೊಂಡು ಅಂಡ್ ಮೊಬೈಲ್ ಸ್ವಲ್ಪ ಚಾರ್ಜಿಂಗ್ ಹಾಕೊಂಡು ಕುತ್ಕೊಂಡಿದ್ದೆ. ನೋಡಿದ್ರೆ ಮತ್ತೆ ಕಾಲುಗಳೆಲ್ಲ ಜೋಮ್ ಹಿಡ್ಕೊಂಡ್ಬಿಡ್ತು. ನೋಡಿ ಕಾಲು ಹೆಂಗ್ ಕೂತ್ಕೊಂಡಿದೆ, ಏನು ಮಾಡಕ್ಕಾಗಲ್ಲ ಅನ್ಕೊಂಡು ಮನ್ಸಲ್ಲಿ ರಾಯರ್ನ ನೆನ್ಸ್ಕೊಂಡು ಸುಮ್ನೆ ಆಗಿದ್ದಾಯ್ತು. 10 ನಿಮಿಷಕ್ಕೆ ಗಾಢವಾದ ನಿದ್ದೆನೂ ಬಂದ್ಬಿಡ್ತು. ಸ್ವಲ್ಪ ಚೆನ್ನಾಗೂ ಇತ್ತು, ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 3.5 ಅವರ್ ನಿದ್ದೆ ಮಾಡಿದೆ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಹೇಳ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ಎದ್ದು, ಅಂದ್ರೆ ನನಗೆ ಅದು 2ನೇ ದಿನ. ಮತ್ತೆ ನಾನು ಹೋಗಿ ಇದು 3 ದಿನ ಇರ್ಬೇಕಂತಾನೆ. ಆದ್ರೆ ನನಗೆ ಮನಃಶಾಂತಿ ಆಗುವಷ್ಟು ಇರ್ಬೇಕು ಅನ್ಸ್ಕೊಂಡಿದ್ದೆ ಆಲ್ಮೋಸ್ಟ್ 48 ದಿನ. ಬಟ್ ಅದು ಅಸಾಧ್ಯವಾಗ್ದಿರೋ ಮಾತಂತ ಗೊತ್ತಾಗಿ ನಾನು ಹಿಂದಿನ ದಿನ ರಾತ್ರಿನೇ ಮಹಾಪೂಜೆದು ಒಂದು ಟಿಕೆಟ್ ತಗೊಂಡಿದ್ದೆ, ಅದು ದುಡ್ಡು ಕೊಟ್ಟು. ಕಾರಣ ಇಷ್ಟೇ, ನನಗೆ ಸುಮಾರು 4 ಕಿಲೋಮೀಟರ್ ನಡೆಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಹಾಪೂಜೆದು ಒಂದು ಟಿಕೆಟ್ ತಗೊಂಡು ಬೆಳಗ್ಗೆ 4:30-5 ಗಂಟೆಗೆ ಏನೋ ಎದ್ದು ನಾವು ಹೊರಟಿದ್ದಾಯ್ತು. ಈ ತರದ ಗೇಟ್ ಅಂತೂ ರೋಡ್ಗೆ ಹಾಕವ್ರೆ. ನಾರ್ಮಲ್ ಪೀಪಲ್ಸ್ ಏನೋ ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ಬಿಡ್ತಾರೆ, ಆದ್ರೆ ನನ್ನಂತವ್ರಿಗೆ ಏನ್ ಮಾಡೋಣ? ನನ್ಗೆ ಆಲ್ರೆಡಿ ಆಪರೇಟ್ ಆಗಿದೆ. ಆ ತರ ದೊಡ್ಡ ಹೆಜ್ಜೆ ಅಂತ ಇಟ್ಕೊಂಡು ಹೋಗಕ್ಕಾಗಲ್ಲ. ಹೆಂಗೋ ಕಷ್ಟ ಬಿದ್ದು ಆ ಕಡೆ ದಾಟಿದ್ದಾಯ್ತು. ಸಡನ್ ಆಗಿ ನೋಡಿದ್ರೆ ಮೋಡ ಮುಚ್ಕೊಂಡ್ಬಿಡೋದ. ನನಗಂತೂ ನಿಜವಾಗ್ಲು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲಿ ನೆಂದೋಗ್ತೀನೋ ಅನ್ನೋ ಭಯ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ನೀವು ದಯವಿಟ್ಟು ನೋಡ್ಕೊಂಬನ್ನಿ ಈ ಕ್ಲಿಪ್ನ, ನಿಮ್ಗೆ ಗೊತ್ತಾಗತ್ತೆ. ಮಳೆ ಬರ್ತಾ ಇದೆ, ಸೂಪರ್.
ಈ ನೋಟನ ಲೈವ್ ಆಗಿ ನೋಡೋದಕ್ಕೆ ವಿಡಿಯೋದಲ್ಲಿ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಒಂದು ಸತಿ ಆದ್ರೂ ನಿಮ್ ಜೀವನದಲ್ಲಿ ನೀವು ಮಂತ್ರಾಲಯಕ್ಕೆ ಓಡ್ ಬನ್ನಿ, ಆವಾಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಅಂತೂ ಮಳೆ ಜೋರಾಗಿ ಸ್ಟಾರ್ಟ್ ಆಗೇ ಬಿಡ್ತು. ನಾನಂತೂ ಅಷ್ಟೊತ್ತಿಗೆ ಒಳಗಡೆ ಅಂತೂ ಎಂಟ್ರಿ ಆಗ್ಬಿಟ್ಟಿದ್ದೆ. ಬೇಗ ಬೇಗ ಹೆಜ್ಜೆ ಹಾಕಿ ಒಳಗಡೆ ಹೋಗಿ ಮಂತ್ರಾಲಯದಲ್ಲಿ ಎರಡನೇ ಸತಿ ರಾಯರ್ನ ಕಣ್ ತುಂಬ ತುಂಬಿಕೊಂಡು ಅದೇ ಹಿಂದೆಗಡೆ ನೆನ್ನೆ ಕುತ್ಕೊಂಡಿರೋ ಜಾಗಕ್ಕೆ ಮತ್ತೆ ಬಂದು ಕುತ್ಕೊಂಡೆ. ಧಾರಾಕಾರದ ಮಳೆ, ಗುಡುಗು ಸಿಡಿಲು ಮಿಂಚು ನೋಡಿದ್ರೆ ಒಳಗಡೆ ಸಾವಿರಾರು ಜನ ಕೂತ್ಕೊಂಡವ್ರೆ. ಅದ್ರಲ್ಲೂ ಪ್ರದಕ್ಷಿಣೆಗಳು ಬೇರೆ ಆಗ್ತಾ ಇದ್ದಾರೆ. ಮಳೆ ಬಂದ್ರೂ ಲೆಕ್ಕಿಸ್ತಾ ಇಲ್ಲ. ಭಕ್ತಿ ಅಂದ್ರೆ ಇದೆ ಅಲ್ವಾ, ಮಳೆ ಬರ್ಲಿ ಚಳಿ ಆಗ್ಲಿ ಬಿಸಿಲು ಬರ್ಲಿ ಏನೇ ಆಗ್ಲಿ, ನಮ್ಮ ಪ್ರಾರ್ಥನೆಗೆ ನಮ್ಮ ಭಕ್ತಿಗೆ ನಮ್ಮ ಅಚಲವಾದ ನಂಬಿಕೆಗಳಿಗೆ ಯಾವುದೇ ಕಾರಣಕ್ಕೂ ಕುಂದುಕೊರತೆ ಆಗ್ಬಾರ್ದಂತ ರಾಯರಿಗೆ ಮಾಡೋ ಸೇವೆನೇ ಅಂಥದ್ದು. ಅಷ್ಟಿಲ್ದಿರೇನೆ ಹೇಳ್ತಾರ ದೊಡ್ಡವರು, ದೇವರನ್ನು ನಂಬಿ ಕೆಟ್ಟವರಿಲ್ಲವೋ ಓ ಮನುಜ ಅಂತ. ನಾನು ಆವಾಗ್ಲೇ ನಿಮ್ಗೆ ಒಂದು ಹೇಳಿದೆ, ನಾನು ಮಹಾಪೂಜೆಗೆ ಟಿಕೆಟ್ ತಗೊಂಡಿದ್ದೆ ಅಂತ. ಅಲ್ಲಿ ನೋಡಿದ್ರೆ ಸುಮಾರು 100ರಿಂದ 150 ಜನದವರೆಗೂ ನಮ್ಮ ಥರನೇ ಪೂಜೆ ಮಾಡ್ಸಕ್ಕನ್ನೇ ಕುತ್ಕೊಂಡಿದ್ರು. ನಾನು ನಮ್ಮ ಅಮ್ಮ ಇಬ್ಬರಿಗೂ ಸೇರಿ ಟಿಕೆಟ್ ತಗೊಂಡಿದ್ದೆ. ಅಲ್ಲಿ ಮಹಾಪೂಜೆ ಆಮೇಲೆ ಕನಕಾಭಿಷೇಕ ಇನ್ನಿತರ ಪೂಜೆಗಳು ಕೂಡ ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿ ಒಂದ್ 2 ನಿಮಿಷನೇ ಆಗಿತ್ತು, ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಆಗಿತ್ತು. ದೇವಸ್ಥಾನದ ಒಳಗಡೆ ಇದ್ದಷ್ಟು ಸಮಯ ಸಹ ನನ್ನ ಬಾಡಿಗೆ ಸಾಕಷ್ಟು ಪ್ರಮಾಣದ ಚೈತನ್ಯ ಹಾಗೂ ಶಕ್ತಿಯನ್ನು ತುಂಬಿದಂತ ಅನುಭವ ನನ್ಗಾಗಿದಂತೂ ಕಡಾಖಂಡಿತ ಸತ್ಯ. ನೀವು ಇಸ್ಕೊಂಬಂದು ನೋಟವನ್ನು ಒಂದ್ಸತಿ ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ಯಾರೇ ಭಕ್ತಾದಿಗಳು ಪೂಜೆಗಂತ ತಾವು ರಸೀದಿ ತಗೊಂಬಂದ್ರೆ ಇಲ್ಲೇ ಕುತ್ಕೊಂಡು ತಮ್ಮ ಆಸೆನ ಇಲ್ಲಿ ಹೇಳ್ಕೊಂಡು ತಮಗಾಗಬೇಕಾಗಿದ್ದ ಕಾರ್ಯಗಳನ್ನ ತಮ್ಮ ಮನದಲ್ಲೇ ನೆನೆಸ್ಕೊಂಡು ಪೂಜೆ ಮಾಡಿಸೋ ಜಾಗ ಇಲ್ಲೇ. ಈ ವಿಡಿಯೋನ ನೋಡ್ತಾ ಇರೋ ನೀವು ವೀಕ್ಷಕರು, ಮುಂದಿನ ಬಾರಿ ಏನಾದರೂ ಮಂತ್ರಾಲಯಕ್ಕೆ ಬಂದರೆ ದಯವಿಟ್ಟು ಸೇವಾ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಒಂದು ಸೇವೆ ಮಾಡಿ. ನಿಮ್ಮ ಸೇವೆ ರಾಯರಿಗಂತೂ ತಲುಪೇ ತಲುಪುತ್ತೆ. ಅದನ್ನ ನೀವು ಯಾವುದೇ ರೀತಿಯಿಂದ ತಳ್ಳಾಕೋಕ್ಕಾಗದೇ ಇರೋಂಥ ಋಣ ಅದು. ಸೀದಾ ಬೇಗ ಬೇಗ ಮುಗಿಸ್ಕೊಂಡು ನಾನು ಮತ್ತೆ ಹೋಮ್ ಸ್ಟೇ ಕಡೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕುತ್ಕೊಂಡೆ. ಬಟ್ ನನ್ನಿಂದ ಆಗಲಿಲ್ಲ, ಯಾಕಂದರೆ ನಾನು ಮತ್ತೆ ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತು. ಅಲ್ಲಿ ಹೋಗೋದಕ್ಕೆ ಸಮಯ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಮತ್ತೆ ನಮ್ಮಮ್ಮನ ಕರ್ಕೊಂಡು ನಾನು ಹೊರಟಿದ್ದೆ. ರಾಯರ ಪವಿತ್ರವಾದ ಮೃತ್ತಿಕೆಯನ್ನು ತಗೊಂಬರೋದಕ್ಕೆ ನಾನು ನಮ್ಮಮ್ಮ ಜೊತೆ ಹೊರಟಿದ್ದೆ. ದೇವಸ್ಥಾನದ ಹಿಂಭಾಗದಲ್ಲಿರುವ ನದಿಗೆ ಅಂಟ್ಕೊಂಡಿರುವಂತ ಒಂದು ಸ್ಥಳಕ್ಕೆ ಹೋಗಿದ್ವಿ. ಅದು ಯಾವುದು ಅಲ್ಲ, ಅರ್ಚಕರ ಮನೆ ರೋಡು ಅದು. ಅಲ್ಲಿ ಹೋದ್ರೆ ನಿಮ್ಗೆ ಬೇಕಾಗಿರುವಂತ ಪರಿಮಳ ಪ್ರಸಾದ ಜೊತೆಗೆ ನಿಮ್ಗೆ ಮೃತ್ತಿಕೆ ಸಿಗುತ್ತೆ. ಮೃತ್ತಿಕೆ ಅಂದ್ರೆ ಯಾವುದು ಅಲ್ಲ, ರಾಯರ ತೋಟದಲ್ಲಿ ಬೆಳೆಯುವಂತಹ ತುಳಸಿ ಗಿಡದ ಮಣ್ಣು. ಈ ತುಳಸಿ ಗಿಡದ ಮಣ್ಣು ಎಷ್ಟು ಪವಿತ್ರವಾಗಿರುತ್ತೆ ಅಂತ ಹೇಳಿದ್ರೆ, ಈ ಮೃತ್ತಿಕೆ ತಗೊಳ್ಳೋದ್ರಿಂದ ನಿಮ್ಮ ರೋಗ ರುಜಿನಗಳು, ನಿಮಗೆ ಬರಬೇಕಾಗಿರುವಂತಹ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಆಗಲಿ ತೊಂದರೆ ಆಗದೆ ಇರೋ ತರ ಬರುತ್ತೆ. ಜೊತೆಗೆ ನರದೃಷ್ಟಿ, ಕೆಟ್ಟ ಕಣ್ಣು, ನಿಮ್ಮ ಏಳಿಗೆನ ಸಹಿಸದೇ ಇರುವಂತ ಜನಗಳ ಕೆಟ್ಟ ಬುದ್ಧಿಯಿಂದ ದೂರ ಇಡುತ್ತೆ ಇದು. ನಾನು ಆಲ್ಮೋಸ್ಟ್ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 2:45-3 ಗಂಟೆ ಆಗಿತ್ತು ಅನ್ಕೊಂತೀನಿ. ಸುಮಾರು 2 ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನಮ್ಮಮ್ಮಗೊಂದು 1 ಗ್ಲಾಸ್ ಕೊಟ್ಟು ಮತ್ತೆ ಅರ್ಚಕರ ಬೀದಿಗೆ ಹೊರಟೆ. ನೋಡಿ ಇದೇ ಜಾಗ, ಅದು ಜಸ್ಟ್ ಪಕ್ಕದಲ್ಲೇ ಇರೋದು, ತುಂಗಾಭದ್ರಿ ನದಿ ಪಕ್ಕದಲ್ಲೇ ಇರೋದು. ಲ್ಯಾಂಡ್ ಮಾರ್ಕ್ ಬಂದು ಈ ವಾಟರ್ ಟ್ಯಾಂಕ್. ಸುಡು ಸುಡು ಬಿಸಿಲು, ಕಾಲ್ ನೋವು, ಭಗವಂತನಿಗೆ ಪ್ರೀತಿ. ರಾಮಣ್ಣರ ಬೀದಿ ಹೋಗ್ತಾ ಇದ್ದೀನಿ. ಎಲ್ಲೆಲ್ಲ ಮೃತ್ತಿಕೆ ಸಿಗೋದಂತ ನೋಡೋಣ, ತಗೋಣ ಇದ್ರೆ.